ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಯರ್ಸ್. ಚಿತ್ರದ ಹೀರೋ ಶರಿಯನ್ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಈತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿಯಲು ಸಾಧ್ಯವಾಗದ ಎಷ್ಟೋ ಕೇಸ್ಗಳನ್ನ ಕ್ಷಣ ಮಾತ್ರದಲ್ಲೇ ಕಂಡುಹಿಡಿತಿರ್ತಾನೆ. ಆದರೆ ಒಂದು ದಿನ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೋಗಿ ತಾನು ಮಾಡಿರದ ಒಂದು ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಈಗ ತಾನು ಮಾಡಿರದ ಆ ಕೊಲೆಯ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಅಂತ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಸಾಕಷ್ಟು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಕೊಲೆಯನ್ನ ನಿಜವಾಗಿಯೂ ಮಾಡಿದ್ಯಾರೋ, ಚಿತ್ರದ ಹೀರೋನನ್ನೇ ಯಾಕೆ ಆ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಿದ್ರು, ನಿಜವಾದ ಕೊಲೆಗಾರ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಗೊತ್ತಾಗುವ ಸಾಕಷ್ಟು ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿ ಹೇಳಿರುವ ಚಿತ್ರನೇ ನಿಯತಿ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಸೈಬರ್ ಸ್ಪೈ ಡಿಟೆಕ್ಟಿವ್ ಏಜೆನ್ಸಿ ಎಂಬ ಒಂದು ಪ್ರೈವೇಟ್ ಏಜೆನ್ಸಿಯನ್ನ ನೋಡ್ತೀವಿ. ಈ ಏಜೆನ್ಸಿಯ ಎಂಡಿ ಆಗಿರುವ ಮೋಹನ್ ಬಳಿ ಇಬ್ಬರು ಗಂಡ ಹೆಂಡತಿ ಒಂದು ಕೇಸನ್ನ ತೆಗೆದುಕೊಂಡು ಬಂದಿರ್ತಾರೆ. ಈ ಗಂಡ ಹೆಂಡತಿಯ ಕೇಸ್ ಏನಂದ್ರೆ, ಈ ಮಹಿಳೆ ಕಾಲೇಜ್ನಲ್ಲಿ ಓದುತ್ತಿದ್ದಾಗ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ಕಾರಣಾಂತರಗಳಿಂದ ಅವನ ಜೊತೆ ಬ್ರೇಕಪ್ ಆಗಿ ನಂತರ ಈ ವ್ಯಕ್ತಿಯನ್ನ ಮದುವೆಯಾಗಿರ್ತಾಳೆ. ಮದುವೆಯಾಗಿ ಇಷ್ಟು ವರ್ಷಗಳ ನಂತರ ಆ ಹಳೆಯ ಲವರ್ ಮತ್ತೆ ಈಕೆಗೆ ಥ್ರೆಟನ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ನೀನು ನನ್ನ ಜೊತೆನೆ ಇರ್ಬೇಕು, ನಿನ್ನ ಗಂಡನನ್ನ ಬಿಟ್ಟು ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ನಾನು ಕೇಳಿದಷ್ಟು ದುಡ್ಡನ್ನ ಕೊಡು ಅಂತ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಮೋಹನ್ಗೆ ಒಂದು ಫೋನ್ ಕಾಲ್ ಬಂದ ಕಾರಣ ಆತ ಮಾತನಾಡ್ತಿದ್ದಾಗ ಆ ಮಹಿಳೆ ಗಂಡ ಹೊರಗಡೆ ಬರ್ತಾನೆ. ಈಗಲೇ ಚಿತ್ರದ ಹೀರೋ ಶರಿಯನ್ ಅನ್ನ ನಾವು ನೋಡ್ತೀವಿ. ಶರಿಯನ್ ಆ ವ್ಯಕ್ತಿಗೆ, ಸರ್ ನಾನು ಕೂಡ ಮೋಹನ್ ಅವರ ಅಸಿಸ್ಟೆಂಟೆ, ನಿಮ್ಮ ಕೇಸ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸರ್ ನನ್ನ ಹೆಂಡತಿಗೆ ಒಬ್ಬ ಎಕ್ಸ್ ಲವರ್ ಇದ್ದಾನೆ, ಆತ ಕೆಲವು ದಿನಗಳಿಂದ ಥ್ರೆಟನಿಂಗ್ ಲೆಟರ್ಸ್ ಗಳನ್ನ ನಮ್ಮ ಮನೆಗೆ ಕಳುಹಿಸುತ್ತಿದ್ದಾನೆ ಅಂತ ಹೇಳ್ತಾನೆ. ಸರಿ ಸರ್, ಆ ಲೆಟರ್ ಗಳಲ್ಲಿರುವ ಹ್ಯಾಂಡ್ ರೈಟಿಂಗ್ ಅನ್ನ ಮ್ಯಾಚ್ ಮಾಡಿ ನೋಡಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸರ್ ಆತ ಹ್ಯಾಂಡ್ ರೈಟಿಂಗ್ ಅಲ್ಲಿ ಲೆಟರ್ ಗಳನ್ನ ಕಳುಹಿಸುತ್ತಿಲ್ಲ, ಬದಲಿಗೆ ಟೈಪ್ ಮಾಡಿ ಕಳುಹಿಸುತ್ತಿದ್ದಾನೆ. ಕಳೆದ ಕೆಲವು ದಿನಗಳಿಂದ 3 ಬಾರಿ ಈ ರೀತಿ ಲೆಟರ್ ಗಳನ್ನ ಕಳುಹಿಸುತ್ತಿದ್ದಾನೆ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಶರಿಯನ್, ಸರಿ ಸರ್, ಆತ ಕಳುಹಿಸುತ್ತಿರುವ ಲೆಟರ್ ಗಳನ್ನ ಯಾರು ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಂತ ಕೇಳಿದಾಗ ಆ ವ್ಯಕ್ತಿ, ನಾನೇ ಸರ್ ಅಂತ ಹೇಳ್ತಾನೆ. ಇಷ್ಟೆಲ್ಲ ತೊಂದರೆ ಆಗ್ತಿದ್ರೆ ನೀವು ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸರ್ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ನನ್ನ ಹೆಂಡತಿಯ ಮರ್ಯಾದೆ ಹೋಗುತ್ತೆ, ಅದಕ್ಕೆ ಆಕೆನೆ ನನ್ನನ್ನ ಫೋರ್ಸ್ ಮಾಡಿ ನಿಮ್ಮ ಬಳಿ ಕರೆದುಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾನೆ. ಇದಾದ ನಂತರ ಈತನ ಹೆಂಡತಿ ಒಳಗಡೆ ಕೂತಿದ್ಲಲ್ವಾ, ಆಕೆಯನ್ನ ಹೊರಗಡೆ ಕರೆದು ಆಕೆಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೇಡಮ್, ನಿಮ್ಮ ಎಕ್ಸ್ ಬಾಯ್ ಫ್ರೆಂಡ್ ನನ್ನ ನೀವ್ಯಾಕೆ ಮದುವೆ ಆಗ್ಲಿಲ್ಲ ಅಂತ ಕೇಳ್ತಾನೆ. ಸರ್, ನನ್ನ ಎಕ್ಸ್ ಬಾಯ್ ಫ್ರೆಂಡ್ ತುಂಬಾನೇ ಒಳ್ಳೆಯ ವ್ಯಕ್ತಿ, ಆತ ನನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ, ಆದ್ರೆ ನಮ್ಮಿಬ್ಬರ ಮದುವೆಗೆ ಅವನ ಮನೆಯಲ್ಲಿ ಒಪ್ಪಿಕೊಳ್ಳದ ಕಾರಣ ಬೇರೆ ದಾರಿ ಇಲ್ಲದೆ ನಾನು ಅವನು ಬೇರೆ ಬೇರೆ ಆದ್ವಿ. ಆತ ಈ ರೀತಿ ನನಗೆ ಲೆಟರ್ಸ್ ಗಳನ್ನ ಕಳುಹಿಸಿ ತೊಂದರೆ ಕೊಡ್ತಿದ್ದಾನೆ ಅಂತ ನನಗೇನೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ವೇಳೆ ಆತ ನನಗೆ ನಿಜವಾಗಿಯೂ ತೊಂದರೆ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಮದುವೆ ಆಗುವಾಗ್ಲೇ ಅಥವಾ ಮದುವೆಯಾದ ನಂತರವೇ ನನಗೆ ಈ ರೀತಿ ಥ್ರೆಟನ್ ಅನ್ನ ಮಾಡಬಹುದಾಗಿತ್ತು. ಸರಿ ಮೇಡಮ್, ಆತ ಕಳುಹಿಸುತ್ತಿರುವ ಲೆಟರ್ ಒಂದು ಬಾರಿ ಕೂಡ ನಿಮ್ಮ ಕೈಗೆ ಸಿಕ್ಕೇ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ಇಲ್ಲ ಸರ್, ಪ್ರತಿ ಬಾರಿನೂ ನನ್ನ ಗಂಡನೇ ಆ ಲೆಟರ್ ಅನ್ನ ರಿಸೀವ್ ಮಾಡಿ ನಂತರ ನನಗೆ ತಂದು ತೋರಿಸ್ತಿದ್ರು ಅಂತ ಹೇಳ್ತಾಳೆ. ನಿಮ್ಮ ಗಂಡನ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಕೇಳಿದಾಗ ಆಕೆ, ಸರ್ ಅವರು ಯಾವಾಗ್ಲೂ ವಿಚಿತ್ರವಾಗಿ ಆಡ್ತಿರ್ತಾರೆ, ಅವರಿಗೆ ತುಂಬಾನೇ ಕೋಪ, ತನ್ನ ಪರ್ಸನಲ್ ವಿಷಯಗಳನ್ನ ನಾನು ಕೇಳಿದಾಗ ಅಥವಾ ಅದರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೋದ್ರೆ ಆತ ತುಂಬಾನೇ ರೇಗ್ತಾನೆ ಅಂತ ಹೇಳ್ತಾಳೆ. ಈಗ ಇವರಿಬ್ಬರ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ ಶರಿಯನ್ ಒಂದು ಕನ್ಕ್ಲೂಷನ್ ಗೆ ಬರ್ತಾನೆ. ಅದೇನಂದ್ರೆ, ಬಹುಶಃ ಈ ಮಹಿಳೆಯ ಗಂಡನಿಗೆ ಯಾವುದಾದ್ರೂ ಇಲ್ಲಿಗಲ್ ಅಫೇರ್ ಇರಬಹುದು. ತನ್ನ ಹೆಂಡತಿ ತನ್ನ ಅಫೇರ್ ನ ಬಗ್ಗೆ ಕಂಡು ಹಿಡಿತಾಳೆ ಅಂತ ಅಂದುಕೊಂಡ ಆತ ತನ್ನ ಹೆಂಡತಿ ಮೇಲೇನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅಂತ ಗೆಸ್ ಮಾಡ್ತಾನೆ. ಇದೇ ವಿಷಯವನ್ನ ಆ ಮಹಿಳೆಗೆ ಹೇಳಿದಾಗ, ಹೌದು ಸರ್, ನಾನು ಕೂಡ ಇತ್ತೀಚೆಗೆ ನನ್ನ ಗಂಡನ ಮೊಬೈಲ್ಗೆ ಆಗಾಗ ಒಬ್ಬಳು ಲೇಡಿ ಕಾಲ್ ಮಾಡ್ತಿರೋದನ್ನ ನೋಡಿದ್ದೀನಿ, ಜೊತೆಗೆ ಇದುವರೆಗೂ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಕಳುಹಿಸುತ್ತಿದ್ದಾನೆ ಅಂತ ಹೇಳ್ತಿರುವ ಆ 3 ಲೆಟರ್ ಗಳಲ್ಲಿ ಯಾವುದೇ ಫ್ರಮ್ ಅಡ್ರೆಸ್ ಇರೋದೇ ಇಲ್ಲ. ನೀವು ಹೇಳ್ತಿರೋದು ನಿಜ ಸರ್, ಇದೆಲ್ಲ ನನ್ನ ಗಂಡನ ಕೆಲಸನೇ ಅಂತ ಒಳಗಡೆ ಹೋಗಿ ತನ್ನ ಗಂಡನ ಜೊತೆ ಜಗಳ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದನ್ನ ನೋಡಿದ ಏಜೆನ್ಸಿ ಓನರ್ ಮೋಹನ್ ಹೊರಗಡೆ ಬಂದು, ಶರಿಯನ್ ನಿನಗೇನಾದ್ರೂ ಬುದ್ಧಿ ಇದೆಯಾ? ಆ ಮಹಿಳೆಗೆ ತನ್ನ ಗಂಡನೇ ಲೆಟರ್ ಗಳನ್ನ ಸೆಂಡ್ ಮಾಡ್ತಿದ್ದಾನೆ ಅಂತ ನನಗೆ ಮೊದಲೇ ಗೊತ್ತಾಯ್ತು, ಆದರೂ ಕೂಡ ನಾನು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನಿಧಾನಕ್ಕೆ ಈ ವಿಷಯವನ್ನ ಆ ಮಹಿಳೆಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ನೀನೀಗ ಮಾಡಿರುವ ಕೆಲಸದಿಂದ ಅವರಿಬ್ಬರು ಮನೆಗೆ ಹೋಗಿ ಜೋರಾಗಿ ಜಗಳ ಮಾಡ್ತಾರೆ. ನಂತರ ಅದೇ ಜಗಳ ಏನಾದ್ರೂ ವಿಕೋಪಕ್ಕೆ ತಿರುಗಿದ್ರೆ ಒಬ್ಬರನ್ನೊಬ್ಬರು ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ. ನೀನು ಮಾಡಿದ ಒಂದು ಕೆಲಸದಿಂದ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕೊಲೆ ಆದ್ರೆ ಏನ್ ಮಾಡ್ತೀಯಾ? ನಮ್ಮ ಬಳಿ ಬರುವ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದರ ರಿಸಲ್ಟ್ ಅನ್ನ ಯಾವ ಸಿಚುವೇಶನ್ ಅಲ್ಲಿ ಹೇಳಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂತ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾರೆ.
ಇದಾಗಿ ಮರುದಿನ ಇವರ ಆಫೀಸ್ಗೆ ಶಿವಕುಮಾರ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ತಾನು ತಂದಿದ್ದ ಒಂದು ಫೋಟೋವನ್ನ ಕೊಟ್ಟು, ಸರ್, ಈ ಫೋಟೋದಲ್ಲಿರುವ ವ್ಯಕ್ತಿಯನ್ನ ನನ್ನ ಮಗಳು ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ. ಅವರಿಬ್ಬರಿಗೂ ಮದುವೆ ಮಾಡ್ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿಕೊಳ್ತಿದ್ರೆ ಕಳೆದ 2-3 ದಿನಗಳಿಂದ ಈ ಹುಡುಗ ಕಾಣಿಸುತ್ತಿಲ್ಲ. ಆತ ಎಲ್ಲಿಗೆ ಹೋದ, ಏನಾದ ಅನ್ನೋದೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಈ ಹುಡುಗನನ್ನ ಹುಡುಕಿ ಕೊಡಿ ಸರ್ ಅಂತ ತನ್ನ ಹೆಸರು, ಮೊಬೈಲ್ ನಂಬರ್ ಹಾಗೂ ಅಡ್ರೆಸ್ ಅನ್ನ ಕೊಟ್ಟು ಹೋಗ್ತಾನೆ. ಅದೇ ದಿನ ಇವರ ಆಫೀಸ್ ಇರುವ ಆ ಏರಿಯಾದ MLA ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಶರಿಯನ್ ಹಾಗೂ ಮೋಹನ್ MLA ಮನೆಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. MLA ಮನೆಗೆ ಹೋದಾಗ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ. ಆ ಸಬ್ ಇನ್ಸ್ಪೆಕ್ಟರ್ಗೆ ಚಿತ್ರದ ಹೀರೋ ಶರಿಯನ್ ಮೇಲೆ ಒಂದು ರೀತಿ ಪ್ರೊಫೆಷನಲ್ ಜಲಸಿ ಇರುತ್ತೆ. ಯಾಕಂದ್ರೆ ಈ ಶರಿಯನ್ ಆತ ಕಂಡುಹಿಡಿಯಲು ಸಾಧ್ಯವಾಗದೆ ಒದ್ದಾಡ್ತಿರುವ ಕೇಸ್ಗಳನ್ನ ಕ್ಷಣ ಮಾತ್ರದಲ್ಲಿ ಸಾಲ್ವ್ ಮಾಡಿರ್ತಾನೆ. ಇದನ್ನ ನೋಡಿದ ಆ ಸಬ್ ಇನ್ಸ್ಪೆಕ್ಟರ್ ನ ಹೈಯರ್ ಆಫೀಸರ್ ಗಳು ಶರಿಯನ್ ನನ್ನ ಹೊಗಳಿ ಆ ಸಬ್ ಇನ್ಸ್ಪೆಕ್ಟರ್ ನನ್ನ ಬೈದು ಬಿಟ್ಟಿರ್ತಾರೆ. ಇದೇ ಕಾರಣಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ಶರಿಯನ್ ಎಲ್ಲೇ ಸಿಕ್ಕರೂ ಕೂಡ ಅವನಿಗೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈಗ ಮೋಹನ್ ಹಾಗೂ ಶರಿಯನ್ ಆ ಮನೆಯನ್ನೆಲ್ಲ ಸುತ್ತಾಡಿ ಚೆಕ್ ಮಾಡಿದ ನಂತರ ಅಲ್ಲಿಗೆ ಕಮಿಷನರ್ ಬಂದು, ಸರ್, ಮನೆಯನ್ನ ನೋಡಿದ್ರ ಏನಾದ್ರೂ ಕ್ಲೂ ಸಿಕ್ತಾ ಅಂತ ಕೇಳ್ತಾನೆ. ಶರಿಯನ್, ಸರ್, ಕಳ್ಳತನ ಮಾಡೋದಕ್ಕೆ ಅಂತ ಬಂದಿರುವ ಕಳ್ಳ ಹೊರಗಡೆಯಿಂದ ಬಾಗಿಲನ್ನ ಒಡೆದು ಅಥವಾ ಕಿಟಕಿಯನ್ನ ಒಡೆದು ಒಳಗಡೆ ಬಂದಿಲ್ಲ. ಬದಲಿಗೆ ತನ್ನ ಬಳಿ ಇರುವ ಈ ಮನೆಯ ಬೀಗವನ್ನ ಉಪಯೋಗಿಸಿನೇ ಡೋರ್ ಅನ್ನ ಓಪನ್ ಮಾಡಿ ಆ ಡೋರ್ ನ ಮೂಲಕನೇ ಒಳಗಡೆ ಬಂದಿದ್ದಾನೆ. ಒಳಗಡೆ ಬಂದು ಕಳ್ಳತನ ಮಾಡಿದ ನಂತರ ಯಾರಿಗೂ ಅನುಮಾನ ಬರಬಾರದು ಅಂತಾನೆ ಒಳಗಿನಿಂದನೇ ಕಿಟಕಿ ಹಾಗೂ ಡೋರ್ ಗಳನ್ನ ಹೊಡೆದಿದ್ದಾರೆ. ಅದಕ್ಕೆ ನಮಗೆ ಎವಿಡೆನ್ಸ್ ಗಳು ಸಿಕ್ಕಿವೆ. ಇದನ್ನೆಲ್ಲ ನೋಡಿದ್ರೆ ಮನೆಯಲ್ಲಿ ಕೆಲಸ ಮಾಡ್ತಿರುವ ಯಾರೋ ಕೆಲಸಗಾರರೇ ಈ ಕಳ್ಳತನವನ್ನ ಮಾಡಿದ್ದಾರೆ ಸರ್ ಅಂತ ಶರಿಯನ್ ಹೇಳ್ತಾನೆ. ಇದಾದ ನಂತರ ಮೋಹನ್ ಶರಿಯನ್ ಅನ್ನ ಕರೆದುಕೊಂಡು ಸರ್ವಿಸ್ಗೆ ಅಂತ ಬಿಟ್ಟಿದ್ದ ತನ್ನ ಕಾರನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಅಂತ ಹೋದಾಗ ಕಾರಿನ್ನು ರೆಡಿನೇ ಆಗಿರೋದಿಲ್ಲ. ಆಗ ಮೋಹನ್ಗೆ ಒಂದು ಅರ್ಜೆಂಟ್ ಕೆಲಸ ಇದ್ದ ಕಾರಣ ಶರಿಯನ್ನ ಬೈಕ್ ಅನ್ನ ತೆಗೆದುಕೊಂಡು ಅವನಿಗೆ ತನ್ನ ಕಾರನ್ನ ತೆಗೆದುಕೊಂಡು ಬರೋದಕ್ಕೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಶರಿಯನ್ ಆ ಕಾರನ್ನ ರೆಡಿ ಮಾಡಿಸ್ತಿದ್ದಾಗ ಮೋಹನ್ ವಾಪಸ್ ಕಾಲ್ ಮಾಡಿ, ನನಗೆ ಅರ್ಜೆಂಟ್ ಕೆಲಸ ಬಂದಿದೆ, ನಾನು 5 ದಿನ ಔಟ್ ಆಫ್ ಸಿಟಿ ಹೋಗ್ತಾ ಇದ್ದೀನಿ, ಕಾರನ್ನ ಸರ್ವಿಸ್ ಮಾಡಿಸಿ ನಿಮ್ಮ ಮನೆಯ ಬಳಿನೇ ಇಟ್ಟುಕೊಂಡಿರೋ, ವಾಪಸ್ ಬಂದ ನಂತರ ನನಗೆ ತಂದು ಕೊಡುವಂತೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈಗ ಶರಿಯನ್ ಸರಿ ಅಂತ ಆ ಕಾರನ್ನ ಡ್ರೈವ್ ಮಾಡ್ತಾ ತನ್ನ ಮನೆಯ ಕಡೆ ಹೊರಟಿದ್ದಾಗ ಅವನ ಮೊಬೈಲ್ ಕೆಳಗಡೆ ಬೀಳುತ್ತೆ. ಆ ಮೊಬೈಲ್ ತೆಗೆದುಕೊಳ್ಳೋದಕ್ಕೆ ಅಂತ ಕೆಳಗಡೆ ಬಗ್ಗೆ ಮೇಲೆ ಎದ್ದೇಳೋಷ್ಟರಲ್ಲಿ ಶರಿಯನ್ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಗಾಬರಿಯಾದ ಶರಿಯನ್ ಕಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಆ ಕಾರು ಆ ವ್ಯಕ್ತಿಯ ಮೇಲೆ ಹತ್ತಿ ಬಿಡುತ್ತೆ. ಮತ್ತಷ್ಟು ಗಾಬರಿಯಾದ ಶರಿಯನ್ ತಕ್ಷಣವೇ ಕಾರ್ನಿಂದ ಕೆಳಗಡೆ ಇಳಿದು ಹೋಗಿ ನೋಡಿದ್ರೆ ಆ ವ್ಯಕ್ತಿ ಆಗಲೇ ಆನ್ ದ ಸ್ಪಾಟ್ ಸತ್ತು ಹೋಗಿರ್ತಾನೆ. ಇದನ್ನ ನೋಡಿದ ಶರಿಯನ್ ಒಂದೇ ಸಾರಿ ಶಾಕ್ ಆಗಿ ಹೋಗ್ತಾನೆ. ಈ ಆಕ್ಸಿಡೆಂಟ್ ಅನ್ನ ಯಾರಾದ್ರೂ ನೋಡಿದ್ರೆ ನಾನು ಖಂಡಿತ ಜೈಲಿಗೆ ಹೋಗೋದು ಫಿಕ್ಸ್ ಅಂದುಕೊಂಡ ಆತ ಸುತ್ತಮುತ್ತ ನೋಡಿ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಡೆಡ್ ಬಾಡಿಯನ್ನ ತನ್ನ ಕಾರ್ನ ಡಿಕ್ಕಿಗೆ ಹಾಕಿಕೊಂಡು ಅಲ್ಲಿಂದ ಡ್ರೈವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂತು ನೋಡಿದ್ರೆ ಈ ಹಿಂದೆ ನಾವು ನೋಡಿದ್ದ ಅದೇ ಸಬ್ ಇನ್ಸ್ಪೆಕ್ಟರ್ ರೋಡ್ ಅನ್ನ ಬ್ಲಾಕ್ ಮಾಡಿ ವೆಹಿಕಲ್ ಗಳನ್ನ ಚೆಕ್ಅಪ್ ಮಾಡ್ತಿರೋದು ಕಾಣಿಸುತ್ತೆ. ಈಗ ಇವನ ಕೈಗೆ ಏನಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ನನ್ನ ಕತೆ ಮುಗಿತಲ್ಲಪ್ಪ ಅಂತ ಶರಿಯನ್ ಹೆದರಿಕೊಳ್ಳುತ್ತಲೇ ನಿಧಾನವಾಗಿ ಕಾರನ್ನ ತೆಗೆದುಕೊಂಡು ಹೋಗಿ ಸ್ಟಾಪ್ ಮಾಡ್ತಾನೆ. ಶರಿಯನ್ ಅನ್ನ ನೋಡುತ್ತಿದ್ದಂತೆ ಆ ಸಬ್ ಇನ್ಸ್ಪೆಕ್ಟರ್, ಓ ನೀನಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಒಂದು ವೇಳೆ ಡ್ರಿಂಕ್ಸ್ ಮಾಡಿ ಕಾರ್ನೇನಾದ್ರೂ ಡ್ರೈವ್ ಮಾಡ್ತಿದ್ಯಾ? ಕಾರ್ನ RC ಬುಕ್, ನಿನ್ನ ಲೈಸೆನ್ಸ್ ಎಲ್ಲವನ್ನ ತೋರಿಸುವಂತ ಅವನ ಜೊತೆ ಏಕವಚನದಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಶರಿಯನ್ ಕಾರ್ನ ಡಾಕ್ಯುಮೆಂಟ್ಸ್ ಗಳನ್ನ ಹಾಗೂ ತನ್ನ DL ಅನ್ನ ತೋರಿಸ್ತಾನೆ. ಈಗ ಶರಿಯನ್ಗೆ ಹೇಗಾದ್ರೂ ಮಾಡಿ ತೊಂದರೆ ಕೊಡಬೇಕು ಅಂತ ಮೊದಲೇ ಫಿಕ್ಸ್ ಆಗಿದ್ದ ಆ ಸಬ್ ಇನ್ಸ್ಪೆಕ್ಟರ್ ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡೋದಕ್ಕೆ ಹೇಳ್ತಾನೆ. ಶರಿಯನ್ಗೆ ಈಗ ಬೇರೆ ದಾರಿ ಇಲ್ಲದೆ ಇನ್ನೇನು ತನ್ನ ಕಾರ್ನ ಡಿಕ್ಕಿಯನ್ನ ಓಪನ್ ಮಾಡಬೇಕು ಅನ್ನುವಾಗ ಹಿಂದೆನೆ ಕಮಿಷನರ್ ಬರ್ತಾರೆ. ಈ ಸಬ್ ಇನ್ಸ್ಪೆಕ್ಟರ್ ಶರಿಯನ್ಗೆ ತೊಂದರೆ ಕೊಡ್ತಿರೋದನ್ನ ನೋಡಿ ಸಬ್ ಇನ್ಸ್ಪೆಕ್ಟರ್ ಗೆ ಸರಿಯಾಗಿ ಬೈತು, ನಿನಗೇನಾದ್ರೂ ಬುದ್ಧಿ ಇದೆಯಾ? ನಮ್ಮ ಡಿಪಾರ್ಟ್ಮೆಂಟ್ ಗೆ ಸಾಲ್ವ್ ಮಾಡೋದಕ್ಕೆ ಆಗುತ್ತಿರುವ ಎಷ್ಟೋ ಕೇಸ್ ಗಳನ್ನ ಇವರ ಏಜೆನ್ಸಿ ಅವರು ಸಾಲ್ವ್ ಮಾಡ್ತಿದ್ದಾರೆ, ಅವರಿಗೆ ತೊಂದರೆ ಆಗದ ಹಾಗೆ ನೋಡ್ಕೋ ಅಂತ ಶರಿಯನ್ಗೆ ಸಾರಿ ಕೇಳಿ ಅವನ ಕಾರನ್ನ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. ಈಗ ಶರಿಯನ್ ಆ ಕಮಿಷನರ್ ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದೇ ಸಮಯಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ಶರಿಯನ್ ಓಡಿಸುತ್ತಿದ್ದ ಆ ಕಾರ್ನ ಡಿಕ್ಕಿಯನ್ನ ಅಬ್ಸರ್ವ್ ಮಾಡಿದಾಗ ಒಳಗಡೆಯಿಂದ ಏನೋ ಶಬ್ದ ಬರುತ್ತೆ. ಇದನ್ನ ನೋಡಿದ ಆ ಸಬ್ ಇನ್ಸ್ಪೆಕ್ಟರ್ ಅನುಮಾನಗೊಂಡು ತಕ್ಷಣವೇ ತನ್ನ ಬೈಕ್ ನಲ್ಲಿ ಶರಿಯನ್ನ ಕಾರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಬಂದ ನಂತರ ಶರಿಯನ್ ಆ ಸಬ್ ಇನ್ಸ್ಪೆಕ್ಟರ್ ತನ್ನ ಕಾರನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಮಿರರ್ ನಲ್ಲಿ ನೋಡಿ ಗೊತ್ತಾಗುತ್ತೆ. ಈಗ ಅವನ ಕೈಯಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಅಂತ ಒಂದು ಶಾರ್ಟ್ ಕಟ್ ನಲ್ಲಿ ತುಂಬಾನೇ ಸ್ಪೀಡ್ ಆಗಿ ಲೆಫ್ಟ್ ಗೆ ಟರ್ನ್ ಮಾಡಿ ಬಿಡ್ತಾನೆ. ಆ ಸಬ್ ಇನ್ಸ್ಪೆಕ್ಟರ್ ಗೆ ಇವನ ಕಾರು ಯಾವ ಕಡೆ ಹೋಯ್ತು ಅಂತ ಗೊತ್ತಾಗದೆ ಆತ ಸೀದಾ ಮುಂದೆ ಹೊರಟು ಹೋಗ್ತಾನೆ. ತಕ್ಷಣವೇ ಶರಿಯನ್ ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಸಿಟಿಯಿಂದ ತುಂಬಾ ದೂರ ಯಾರು ಇಲ್ಲದ ಒಂದು ಜಾಗಕ್ಕೆ ಬರ್ತಾನೆ. ಆ ಡೆಡ್ ಬಾಡಿಯನ್ನ ಅಲ್ಲೇ ಹೂತು ಹಾಕೋಣ ಅಂತ ಗುಂಡಿ ತೆಗೆದು ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದು ನೋಡಿದ್ರೆ ಶರಿಯನ್ಗೆ
ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಸ್ನೇಹಿತರೆ, ಈ ಹಿಂದೆ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ನನ್ನ ಮಗಳನ್ನ ಮದುವೆ ಆಗಬೇಕಾಗಿರುವ ಮೂರ್ತಿ ಎಂಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಅಲ್ವಾ. ಆ ಮೂರ್ತಿನೇ ಈಗ ಶರಿಯನ್ ಮಾಡಿದ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾನೆ. ಅಷ್ಟಕ್ಕೂ ಈ ಮೂರ್ತಿ ಇಷ್ಟು ದಿನ ಎಲ್ಲಿ ಹೋಗಿದ್ದ, ಈತ ಯಾಕೆ ನನ್ನ ಕಾರ್ಗೆ ಬಂದು ಆಕ್ಸಿಡೆಂಟ್ ಆಗಿ ಸತ್ತು ಹೋದ ಅಂತ ತುಂಬಾನೇ ತಲೆ ಕೆಡುತ್ತೆ. ನಂತರ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಡೆಡ್ ಬಾಡಿಯನ್ನ ಅಲ್ಲೇ ಹೂತು ಹಾಕಿ ವಾಪಸ್ ಹೋಗ್ತಾನೆ. ಈಗ ನಡೆದ ಈ ಘಟನೆಯಿಂದ ತುಂಬಾನೇ ಹೆದರಿಕೊಂಡಿದ್ದ ಶರಿಯನ್ ಮರುದಿನ ಬೆಳಿಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ತನ್ನೊಬ್ಬ ಫ್ರೆಂಡ್ ಅನ್ನ ಮೀಟ್ ಮಾಡಿ ಎಲ್ಲ ವಿಷಯವನ್ನ ಹೇಳ್ತಾನೆ. ಶರಿಯನ್ ಹೇಳಿದ್ದನ್ನ ಕೇಳಿ ಶಾಕ್ ಆದ ಅವನ ಫ್ರೆಂಡ್, ಶರಿಯನ್ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆಕ್ಸಿಡೆಂಟ್ ಮಾಡೋದೇನೋ ಮಾಡ್ದೆ, ಆದ್ರೆ ಆ ಡೆಡ್ ಬಾಡಿಯನ್ನ ಯಾಕೆ ಹೂತು ಹಾಕೋದಕ್ಕೆ ಅಂತ ಹೋದೆ? ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಸರೆಂಡರ್ ಆಗಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ವಾ ಅಂತ ಬೈತಾನೆ. ಇಲ್ಲ, ಇದರ ಹಿಂದೆ ಏನೋ ಮಿಸ್ಟ್ರಿ ಇದೆ ಅಂತ ನನಗೆ ಅನ್ನಿಸ್ತಿದೆ. ನನ್ನ ಕಾರಿಗೆ ಸಿಕ್ಕಿ ಸತ್ತು ಹೋದ ಆ ಮೂರ್ತಿಯನ್ನ ಹುಡುಕಿ ಕೊಡಿ ಅಂತ ಶಿವಕುಮಾರ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದಿದ್ದ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾನು ಕಂಡುಹಿಡಿತೀನಿ ಅಂತ ಮಾತನಾಡುತ್ತಿರುವಾಗಲೇ ಸತ್ತು ಹೋಗಿರುವ ಆ ಮೂರ್ತಿಯನ್ನ ಹುಡುಕಿ ಕೊಡಿ ಅಂತ ಶಿವಕುಮಾರ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದಿದ್ದ ಅಲ್ಪ. ಆತ ಅಲ್ಲೇ ಇದ್ದ ಒಂದು ಮೆಡಿಕಲ್ ಸ್ಟೋರ್ಗೆ ಏನೋ ಮೆಡಿಸಿನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಬಂದಿರೋದನ್ನ ಶರಿಯನ್ ನೋಡ್ತಾನೆ. ಆದ್ರೆ ಆ ಶಿವಕುಮಾರ್ ಈ ಶರಿಯನ್ ಅನ್ನ ನೋಡುತ್ತಿದ್ದಂತೆ ಅಲ್ಲಿಂದ ಒಂದು ಆಟೋದಲ್ಲಿ ಎಸ್ಕೇಪ್ ಆಗಿ ಬಿಡ್ತಾನೆ. ಇದನ್ನ ನೋಡಿದ ಶರಿಯನ್ಗೆ ಈ ಶಿವಕುಮಾರ್ ಯಾಕೆ ನನ್ನನ್ನ ನೋಡಿ ಎಸ್ಕೇಪ್ ಆದ ಅಂತ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ತಕ್ಷಣವೇ ಆಫೀಸ್ಗೆ ಹೋಗಿ ಆ ದಿನ ಶಿವಕುಮಾರ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಾಗ ಅವನ ಮೊಬೈಲ್ ನಂಬರ್ ಅನ್ನ ಹಾಗೂ ಅಡ್ರೆಸ್ ಅನ್ನ ಕೊಟ್ಟಿದ್ದ ಅಲ್ವಾ, ಅದನ್ನ ಚೆಕ್ ಮಾಡಿ ನೋಡಿದ್ರೆ ಎಲ್ಲ ಕೂಡ ಫೇಕ್ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಶರಿಯನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ನಲ್ಲಿ ಆ ಕಡೆಯಿಂದ ಮಾತನಾಡುತ್ತಿದ್ದ ಆ ವ್ಯಕ್ತಿ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಮಾಡಿ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಆರಾಮಾಗಿದೆಯಲ್ಲ ಶರಿಯನ್ ಅಂತ ಕೇಳ್ತಾನೆ. ಇದನ್ನ ಕೇಳಿದ ಶರಿಯನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ಯಾರ್ ನೀವು? ಈ ವಿಷಯ ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ನಾನು ಯಾರು ಅನ್ನೋದು ನಿನಗೆ ಬೇಡದಿರುವ ವಿಷಯ. ಒಂದು ವೇಳೆ ನೀನು ನಾನು ಹೇಳ್ದಾಗೆ ಮಾಡ್ಲಿಲ್ಲ ಅಂದ್ರೆ ನೀನು ನಿನ್ನೆ ಆಕ್ಸಿಡೆಂಟ್ ಮಾಡಿ ಆ ಡೆಡ್ ಬಾಡಿಯನ್ನ ಡಿಕ್ಕಿಯಲ್ಲಿ ಹಾಕಿಕೊಂಡು ಹೋಗ್ತಿರೋದನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದೀನಿ. ಆ ಡೆಡ್ ಬಾಡಿಯನ್ನ ನನಗೆ ಹ್ಯಾಂಡ್ ಓವರ್ ಮಾಡ್ಲಿಲ್ಲ ಅಂದ್ರೆ ಅದನ್ನ ಪೊಲೀಸ್ ಸ್ಟೇಷನ್ ಗೆ ಕೊಡ್ತೀನಿ ಅಂತ ಥ್ರೆಟನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಮತ್ತಷ್ಟು ಹೆದರಿಕೊಂಡ ಶರಿಯನ್ಗೆ ಬೇರೆ ದಾರಿ ಇಲ್ಲದೆ ಮತ್ತೆ ವಾಪಸ್ ಆ ಮೂರ್ತಿಯನ್ನ ಹೂತು ಹಾಕಿದ್ದ ಆ ಜಾಗಕ್ಕೆ ಬಂದು ಡೆಡ್ ಬಾಡಿಯನ್ನ ಹೊರಗಡೆ ತೆಗಿತಾನೆ. ತನಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿರುವ ಆ ವ್ಯಕ್ತಿ ಈ ಡೆಡ್ ಬಾಡಿಯನ್ನ ಯಾಕೆ ಕೇಳ್ತಿದ್ದಾನೆ ಅಂತ ಚೆಕ್ ಮಾಡಿದಾಗ ಆ ಡೆಡ್ ಬಾಡಿಯ ಬಾಯಿಯ ಒಳಗಡೆ ಏನೋ ಇರುವ ರೀತಿ ಕಾಣಿಸುತ್ತೆ. ಅದೇನಿರಬಹುದು ಅಂತ ಬಾಯಿಯ ಒಳಗಡೆ ಕೈ ಹಾಕಿ ನೋಡಿದ್ರೆ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಈಗ ಶರಿಯನ್ಗೆ ಅರ್ಥವಾಗುತ್ತೆ ಆ ಬ್ಲಾಕ್ ಮೇಲರ್ ಈ ಡೆಡ್ ಬಾಡಿಯನ್ನ ಕೇಳ್ತಿರೋದು ಈ ಮೆಮೊರಿ ಕಾರ್ಡ್ಗೋಸ್ಕರನೇ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಶರಿಯನ್ ಆ ಬ್ಲಾಕ್ ಮೇಲರ್ ಹೇಳಿದ ಜಾಗಕ್ಕೆ ಆ ಡೆಡ್ ಬಾಡಿಯನ್ನ ಕೊಡೋದಕ್ಕೆ ಅಂತ ಹೋಗ್ತಾನೆ. ಆ ಬ್ಲಾಕ್ ಮೇಲರ್ ಅಲ್ಲಿಗೆ ಬರ್ತಿದ್ದ ಹಾಗೆ ಅವನನ್ನ ಹಿಡಿಯೋದಕ್ಕೆ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಸಲಿಗೆ ಶರಿಯನ್ ಆ ಮೂರ್ತಿಯ ಡೆಡ್ ಬಾಡಿಯನ್ನ ಈ ಬ್ಲಾಕ್ ಮೇಲರ್ಗೆ ಕೊಡೋದಕ್ಕೆ ಅಂತ ತಂದೆ ಇರೋದಿಲ್ಲ. ತನ್ನ ಪೊಲೀಸ್ ಫ್ರೆಂಡ್ ಒಬ್ಬ ಇದ್ದ ಅಲ್ವಾ, ಅವನನ್ನ ಈ ಡೆಡ್ ಬಾಡಿಯ ಜಾಗದಲ್ಲಿ ಆಕ್ಟ್ ಮಾಡೋದಕ್ಕೆ ಕೂರಿಸಿರ್ತಾನೆ. ಈಗ ಹೀರೋ ಶರಿಯನ್ ಹಾಗೂ ಅವನ ಫ್ರೆಂಡ್ ಇಬ್ಬರು ಸೇರಿ ಆ ಬ್ಲಾಕ್ ಮೇಲರ್ ನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆತ ಮಾಸ್ಕ್ ಹಾಕಿಕೊಂಡಿರ್ತಾನೆ ಹಾಗೂ ಇವರಿಬ್ಬರಿಗೂ ಸರಿಯಾಗಿ ಹೊಡೆದು ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ತನ್ನ ಕಾರ್ಗೆ ಅಡ್ಡ ಬಂದು ಕಾರ್ ನಡಿಸಿಕ್ಕೋ ಸತ್ತಿದ್ದ ಆ ಮೂರ್ತಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಆತ ಒಂದು ಕಾಲೇಜ್ ನಲ್ಲಿ ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಈಗ ಆ ಮೂರ್ತಿ ಹೇಗಿದ್ದರೂ ಸತ್ತು ಹೋಗಿದ್ದಾನೆ. ಅವನ ಮನೆಗೆ ಹೋಗಿ ಸರ್ಚ್ ಮಾಡಿದ್ರೆ ಏನಾದ್ರೂ ಕ್ಲೂಗಳು ಸಿಗಬಹುದು ಅಂತ ಬೀಗವನ್ನ ಹೊಡೆದು ಒಳಗಡೆ ಹೋಗಿ ನೋಡಿದ್ರೆ ಒಂದು ಡೈರಿಯಲ್ಲಿ ಮತ್ತಷ್ಟು ಮೆಮೊರಿ ಕಾರ್ಡ್ಗಳು ಸಿಗುತ್ತವೆ. ಬ್ಯಾಕ್ ಟು ಬ್ಯಾಕ್ ಸಿಗ್ತಿರುವ ಈ ಮೆಮೊರಿ ಕಾರ್ಡ್ಗಳಲ್ಲಿ ಅಂತದ್ದೇನಿರಬಹುದು ಅಂತ ಮೊಬೈಲ್ಗೆ ಹಾಕಿ ನೋಡಿದ್ರೆ ಶಾಕಿಂಗ್ಲಿ ಹುಡುಗಿಯರು ವಾಶ್ರೂಮ್ ಅನ್ನ ಯೂಸ್ ಮಾಡ್ತಿರೋದು ಹಾಗೂ ಅವರು ಸ್ನಾನ ಮಾಡ್ತಿರೋದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿ ಇಡಲಾಗಿರುತ್ತೆ. ಇದನ್ನ ನೋಡಿದ ಶರಿಯನ್ಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಕ್ಷಣವೇ ಆ ಮೆಮೊರಿ ಕಾರ್ಡ್ ಗಳನ್ನ ತೆಗೆದುಕೊಂಡು ತನ್ನ ಮನೆಗೆ ವಾಪಸ್ ಆಗ್ತಾನೆ. ಅದೇ ದಿನ ರಾತ್ರಿ ಆ ಮೆಮೊರಿ ಕಾರ್ಡ್ ಗಳನ್ನ ನೋಡ್ತಿದ್ದಾಗ ಯಾರೋ ಒಬ್ಬ ಒಂದು ಹಿಂದಿನಿಂದ ಶರಿಯನ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಶರಿಯನ್ ಅವನ ಜೊತೆ ಫೈಟ್ ಬ್ಯಾಕ್ ಮಾಡ್ತಿದ್ದ ಹಾಗೆ ಆ ವ್ಯಕ್ತಿ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಮರುದಿನ ಬೆಳಿಗ್ಗೆ ಈ ಶರಿಯನ್ ಹಾಗೂ ಇವನ ಪೊಲೀಸ್ ಫ್ರೆಂಡ್ ಮಾತನಾಡ್ತಾ ನಿಂತಿದ್ದಾಗ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದ ಆ ಶಿವಕುಮಾರ್ ಎಂಬ ವಯಸ್ಸಾದ ವ್ಯಕ್ತಿ ಒಂದು ಆಟೋವನ್ನ ಹತ್ತಿ ಎಸ್ಕೇಪ್ ಆಗಿದ್ದ ಅಲ್ವಾ. ಆಟೋ ಡ್ರೈವರ್ ನನ್ನ ಫೈಂಡ್ ಔಟ್ ಮಾಡಿ ಆ ದಿನ ನಿನ್ನ ಆಟೋದಲ್ಲಿ ಬಂದ ಆ ವಯಸ್ಸಾದ ವ್ಯಕ್ತಿಯನ್ನ ಯಾವ ಅಡ್ರೆಸ್ಗೆ ಡ್ರಾಪ್ ಮಾಡಿದೆ ಅಂತ ಕೇಳಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾನೆ. ಆಟೋ ಡ್ರೈವರ್ ಕೊಟ್ಟಿದ್ದ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಶರಿಯನ್ ಇಷ್ಟು ದಿನಗಳಿಂದ ಹುಡುಕ್ತಾ ಇರುವ ಆ ವಯಸ್ಸಾದ ವ್ಯಕ್ತಿ ಶಿವಕುಮಾರ್ ಅದೇ ಮನೆಯಲ್ಲಿ ಇರ್ತಾನೆ. ಈಗ ಆ ಶಿವಕುಮಾರ್ನನ್ನ ನೋಡಿದ ಶರಿಯನ್ ತುಂಬಾನೇ ಕೋಪದಿಂದ ಆ ಮೂರ್ತಿಯ ಫೋಟೋವನ್ನ ತೆಗೆದು
ತೆಗೆದುಕೊಂಡು ಬಂದು ಅವನನ್ನ ಹುಡುಕಿ ಕೊಡುವಂತ ನನ್ನ ಬಳಿ ಯಾಕೆ ಕಂಪ್ಲೇಂಟ್ ಕೊಟ್ಟೆ, ನನ್ನನ್ನ ಯಾಕೆ ಈ ಕೊಲೆಯ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಹೀಗೆ ಹೇಳ್ತಾ ಶರಿಯನ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಅವತ್ತು ಅಮೂರ್ತಿ ಇವನ ಕಾರಿಗೆ ಅಡ್ಡ ಬಂದು ಕೆಳಗಡೆ ಸಿಕ್ಕಿ ಸತ್ತು ಹೋದ ಅಲ್ವಾ? ಶರಿಯನ್ ತಕ್ಷಣವೇ ಕಾರ್ನಿಂದ ಕೆಳಗಡೆ ಇಳಿದು ಹೋಗಿ ಆ ಡೆಡ್ ಬಾಡಿಯನ್ನ ನೋಡಿದಾಗ ಅಮೂರ್ತಿ ಇವನ ಕಾರಿಗೆ ಅಡ್ಡ ಬಂದು ಬಿದ್ದು ಸಾಯೋದಕ್ಕೂ ಮುಂಚೆನೆ ಅವನ ಹೊಟ್ಟೆಗೆ ಯಾರೋ ಚಾಕುವಿನಿಂದ ಚುಚ್ಚಿರ್ತಾರೆ. ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಯಾರು ಪಡ್ತಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಆತ ನಿನ್ನ ಮಗನೇ ಅಂತ ನನಗೆ ಅನುಮಾನ ಬಂತು. ಅದು ಅಲ್ಲದೆ ಅಮೂರ್ತಿಯ ಡೆಡ್ ಬಾಡಿಯನ್ನ ತಂದು ನನಗೆ ಕೊಡು ಅಂತ ಹೇಳಿದ್ದು ಕೂಡ ನಿನ್ನ ಮಗನೇ ಅಂತ ಈ ಶಿವಕುಮಾರ್ನ ಮಗ ಹಾಕಿಕೊಂಡಿದ್ದ ಶೂಸ್ ಗಳನ್ನ ತೋರಿಸುತ್ತಾನೆ. ಸ್ನೇಹಿತರೆ, ಆ ದಿನ ಆ ಬ್ಲಾಕ್ ಮೇಲರ್ ಡೆಡ್ ಬಾಡಿಯನ್ನ ತಂದು ಕೊಡು ಅಂತ ಹೇಳಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿದ ಅಲ್ವಾ? ಆ ಜಾಗಕ್ಕೆ ಈ ಶರಿಯನ್ ಹಾಗೂ ಅವನ ಫ್ರೆಂಡ್ ಹೋದಾಗ ಆ ಬ್ಲಾಕ್ ಮೇಲರ್ ಹಾಕಿಕೊಂಡಿದ್ದ ಶೂಸ್ ಅನ್ನ ಅಬ್ಸರ್ವ್ ಮಾಡಿರ್ತಾನೆ. ಅದೇ ಶೂಸ್ ಈಗ ಶಿವಕುಮಾರ್ನ ಮನೆಯಲ್ಲಿ ಸಿಗುತ್ತೆ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಆ ಶಿವಕುಮಾರ್ನ ಮಗ ಹಿಂದಿನಿಂದ ಬಂದು ಶರಿಯನ್ಗೆ ಸರಿಯಾಗಿ ಹೊಡೆದು ಚಾಕುವನ್ನ ಅವನ ಕುತ್ತಿಗೆಗೆ ಪಾಯಿಂಟ್ ಮಾಡ್ತಾನೆ. ನೀನು ನನ್ನನ್ನ ಕಂಡುಹಿಡಿಯೋದಿಲ್ಲ ಅಂತ ಅಂದುಕೊಂಡಿದ್ದೆ, ಆದ್ರೆ ನೀನು ತುಂಬಾನೇ ಬುದ್ಧಿವಂತ. ನಾನು ಅಮೂರ್ತಿಯನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ನಿನ್ನ ಬಳಿ ಹೇಳುವ ಅವಶ್ಯಕತೆ ಇಲ್ಲ. ಅಮೂರ್ತಿಯ ಡೆಡ್ ಬಾಡಿಯನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ತೋರಿಸುವಂತ ಅವನ ಕುತ್ತಿಗೆಗೆ ಚಾಕುವನ್ನ ಪಾಯಿಂಟ್ ಮಾಡಿ ಕಾರ್ನಲ್ಲಿ ಕರೆದುಕೊಂಡು ಹೊರಡ್ತಾರೆ. ಈ ಶರಿಯನ್ ಅವರಿಬ್ಬರನ್ನ ಡೆಡ್ ಬಾಡಿಯ ಬಳಿ ಕರೆದುಕೊಂಡು ಹೋಗುತ್ತಿದ್ದಂತೆ ಅವರಿಬ್ಬರು ಆ ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದು ಮೆಮೊರಿ ಕಾರ್ಡ್ ಅನ್ನ ಹುಡುಕ್ತಾರೆ. ಆದ್ರೆ ಅಷ್ಟರಲ್ಲೇ ಶರಿಯನ್ ಆ ಚಾಕುವನ್ನ ಕಿತ್ಕೊಂಡು ಮೆಮೊರಿ ಕಾರ್ಡ್ ಅನ್ನ ತಾನೇ ಹುಡುಕ್ತಿದ್ದೀರಾ. ಎಷ್ಟೇ ಹುಡುಕಿದ್ರು ಆ ಮೆಮೊರಿ ಕಾರ್ಡ್ ಗಳು ನಿನಗೆ ಸಿಗೋತಿಲ್ಲ, ಯಾಕಂದ್ರೆ ಆ ಎಲ್ಲ ಮೆಮೊರಿ ಕಾರ್ಡ್ ಗಳು ನನ್ನ ಬಳಿ ಇವೆ. ನಿಜ ಹೇಳಿ ಅಮೂರ್ತಿಯನ್ನ ಯಾಕೆ ಕೊಲೆ ಮಾಡಿದ್ರಿ ಅಂತ ಕೇಳಿದಾಗ ಶಿವಕುಮಾರ್ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ವಯಸ್ಸಾದ ವ್ಯಕ್ತಿ ಶಿವಕುಮಾರ್ಗೆ ಕಿರಣ್ ಎಂಬ ಮಗ ಹಾಗೂ ಗಾಯತ್ರಿ ಎಂಬ ಮಗಳಿರ್ತಾರೆ. ಶಿವಕುಮಾರ್ನ ಹೆಂಡತಿ ಹಲವು ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ದ ಕಾರಣ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾನೆ. ಹೀಗಿರುವಾಗ ಒಂದು ದಿನ ಶಿವಕುಮಾರ್ ತನ್ನ ಮಗಳು ಗಾಯತ್ರಿಗೆ ಮದುವೆ ಮಾಡೋದಕ್ಕೆ ಅಂತ ಒಬ್ಬ ಹುಡುಗನನ್ನ ನೋಡಿರ್ತಾನೆ. ಆದ್ರೆ ಈಗಲೇ ನಮಗೆ ಗೊತ್ತಾಗುತ್ತೆ, ಗಾಯತ್ರಿ ಹೊರಗಡೆ ನೋಡೋದಕ್ಕೆ ಒಬ್ಬಳು ಹುಡುಗಿಯ ರೀತಿ ಇದ್ದರೂ ಕೂಡ ಆಕೆಯ ಹಾವ ಭಾವ ಹಾಗೂ ಮನಸ್ಸು ಎಲ್ಲವೂ ಕೂಡ ಹುಡುಗನ ರೀತಿನೇ ಬಿಹೇವ್ ಮಾಡ್ತಿರುತ್ತೆ. ಈ ವಿಷಯ ಶಿವಕುಮಾರ್ಗೆ ಗೊತ್ತಾಗಿ ಆತ ತುಂಬಾನೇ ಶಾಕ್ ಆಗ್ತಾನೆ. ಆದ್ರೆ ದಿನಗಳು ಕಳೆದಂತೆ ಶಿವಕುಮಾರ್ ತನ್ನ ಮಗಳನ್ನ ಅರ್ಥ ಮಾಡಿಕೊಂಡು ಆಕೆ ಹೇಗಿದ್ದಾಳೋ ಹಾಗೆ ಎಕ್ಸೆಪ್ಟ್ ಮಾಡಿಕೊಳ್ತಾನೆ ಹಾಗೂ ಆಕೆಗೆ ಫಿಕ್ಸ್ ಮಾಡಿದ್ದ ಆ ಮದುವೆಯನ್ನ ಕೂಡ ಕ್ಯಾನ್ಸಲ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ಗಾಯತ್ರಿ ಸ್ಟಡಿ ಮಾಡ್ತಿದ್ದ ಕಾಲೇಜನ್ನ ನೋಡ್ತೀವಿ. ಅದೇ ಕಾಲೇಜಿನಲ್ಲಿ ಈಗ ಕೊಲೆಯಾಗಿರುವ ಆ ಮೂರ್ತಿ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಿರ್ತಾನೆ. ಈಗ ಗೊತ್ತಾಗುವ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಆ ಮೂರ್ತಿ ಆ ಕಾಲೇಜಿನಲ್ಲಿ ಓದುತ್ತಿದ್ದ ಹುಡುಗಿಯರು ವಾಶ್ರೂಮ್ಗೆ ಹೋಗಿದ್ದಾಗ ಅದನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ಅಲ್ಲೇ ಕೆಲಸ ಮಾಡುತ್ತಿದ್ದ ಒಬ್ಬಳು ಹೌಸ್ ಕೀಪಿಂಗ್ ಮಹಿಳೆಯ ಸಹಾಯದಿಂದ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ತಿರ್ತಾನೆ. ನಂತರ ಆ ವಿಡಿಯೋವನ್ನ ಮುಂದಿಟ್ಟುಕೊಂಡು ಆ ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡಿ ತನ್ನ ಆಸೆಗಳನ್ನ ತೀರಿಸಿಕೊಳ್ಳೋದು ಹಾಗೂ ಅವರ ಬಳಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾನೆ. ಅದೇ ರೀತಿ ಗಾಯತ್ರಿಯ ಕ್ಲಾಸ್ಮೇಟ್ ಆಗಿದ್ದ ಒಬ್ಬಳು ಹುಡುಗಿಯ ಪ್ರೈವೇಟ್ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಆಕೆಗೆ ಬ್ಲಾಕ್ ಮೇಲ್ ಮಾಡಿ ಲೈಬ್ರರಿಯಲ್ಲಿ ಆಕೆಯ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಗಾಯತ್ರಿ ಬುಕ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಲೈಬ್ರರಿಗೆ ಬರ್ತಾಳೆ. ಈ ಮೂರ್ತಿ ತನ್ನ ಕ್ಲಾಸ್ಮೇಟ್ ಜೊತೆ ಮಿಸ್ಬಿಹೇವ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಕೋಪ ಬಂದು ಅವನ ಕಪಾಳಕ್ಕೆ ಸರಿಯಾಗಿ ಹೊಡೆದು ಆ ಹುಡುಗಿಯನ್ನ ಕಾಪಾಡ್ತಾಳೆ. ಅದೇ ದಿನ ರಾತ್ರಿ ಗಾಯತ್ರಿ ಕಾಪಾಡಿದ್ದ ಆ ಹುಡುಗಿ ಗಾಯತ್ರಿಗೆ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಗಾಯತ್ರಿ, ನನ್ನನ್ನ ಕಾಪಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಒಂದು ವೇಳೆ ನೀನು ನನ್ನನ್ನ ಕಾಪಾಡಿರ್ಲಿಲ್ಲ ಅಂತಿದ್ರೆ ನನ್ನ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ನೀನೊಬ್ಬಳು ಹುಡುಗಿ ಅನ್ನೋದನ್ನ ಕೂಡ ಮರೆತು ಧೈರ್ಯವಾಗಿ ಹೀರೋನ ರೀತಿ ಫೈಟ್ ಮಾಡಿ ನನ್ನನ್ನ ಕಾಪಾಡ್ದೆ ಅಂತ ಹೇಳ್ತಾಳೆ. ಈಗ ತನ್ನ ಕ್ಲಾಸ್ಮೇಟ್ ಮಾಡ್ತಿರುವ ಆ ಮೆಸೇಜ್ ಗಳನ್ನ ನೋಡಿದ ಗಾಯತ್ರಿ ತನ್ನನ್ನ ತಾನು ಹುಡುಗನೇ ಅಂದುಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಮೊದಲೇ ಒಬ್ಬ ಹುಡುಗನ ರೀತಿ ಬಿಹೇವ್ ಮಾಡುತ್ತಿದ್ದ ಈ ಗಾಯತ್ರಿ ಅಂದಿನಿಂದ ಆ ಹುಡುಗಿಯನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಮತ್ತಷ್ಟು ಹತ್ತಿರವಾಗಿ ಆ ಹುಡುಗಿ ಕೂಡ ಗಾಯತ್ರಿಯನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಇವರಿಬ್ಬರು ಒಂದು ದಿನ ಲೈಬ್ರರಿಯಲ್ಲಿ ಕಿಸ್ ಮಾಡಬೇಕು ಅಂತ ಹತ್ತಿರ ಬರ್ತಿದ್ದಾಗ ಅದೇ ಸಮಯಕ್ಕೆ ಸರಿಯಾಗಿ ಮೂರ್ತಿ ಅಲ್ಲಿಗೆ ಬಂದು ನೋಡಿಬಿಡ್ತಾನೆ. ಮೊದಲೇ ಇವರಿಬ್ಬರ ಮೇಲೆ ದ್ವೇಷ ಇಟ್ಟುಕೊಂಡಿದ್ದ ಆ ಮೂರ್ತಿ ಆ ಹುಡುಗಿಗೆ, ಓಹೋ ಇದೇ ಕಾರಣಕ್ಕ ನೀನು ಆ ದಿನ ನನ್ನ ಜೊತೆ ಕೋಆಪರೇಟ್ ಮಾಡ್ಲಿಲ್ಲ, ನಿನಗೆ ಈ ಗಾಯತ್ರಿ ರೀತಿ ಹುಡುಗಿಯರ ಜೊತೆನೆ ರೊಮ್ಯಾನ್ಸ್ ಮಾಡೋದಕ್ಕೆ ಇಷ್ಟನಾ ಅಂತ ಮತ್ತೆ ಆ ಹುಡುಗಿಯ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದ ಗಾಯತ್ರಿಗೆ ಮತ್ತಷ್ಟು ಕೋಪ ಬಂದು ಮತ್ತೆ ಅವನಿಗೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಈ ಸಾರಿ ಮೂರ್ತಿ ಅವಳಿಗೇನೆ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾನೆ. ನಂತರ ಗಾಯತ್ರಿ ಜೊತೆ ಇದ್ದ ಆ ಹುಡುಗಿಯನ್ನ ಎಳೆದುಕೊಂಡು ಹೋಗಿ ಅಲ್ಲೇ ಇದ್ದ ಒಂದು ರೂಮ್ ನಲ್ಲಿ ಲಾಕ್ ಮಾಡಿಬಿಡ್ತಾನೆ. ನಂತರ ವಾಪಸ್ ಬಂದು ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಗಾಯತ್ರಿ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ.
ಅದೇ ದಿನ ರಾತ್ರಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಈ ಗಾಯತ್ರಿಯ ಅಣ್ಣ ಕಿರಣ್ ಅರ್ಜೆಂಟ್ ಆಗಿ ಮನೆಗೆ ಬರ್ತಾನೆ. ತನ್ನ ಮಗನನ್ನ ನೋಡಿದ ಶಿವಕುಮಾರ್ ಏನಾಯ್ತು, ಎಷ್ಟೊತ್ತಲ್ಲಿ ಯಾಕೆ ಹಾಸ್ಟೆಲ್ ನಿಂದ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಕಿರಣ್ ಅಳುತ್ತಾ ತನ್ನ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ತೋರಿಸ್ತಾನೆ. ಸ್ನೇಹಿತರೆ, ಆ ಮೂರ್ತಿ ಈ ಗಾಯತ್ರಿ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಅಲ್ವಾ, ಅದನ್ನ ಈಗ ಇಂಟರ್ನೆಟ್ ನಲ್ಲಿ ಹಾಕಿ ಬಿಟ್ಟಿರ್ತಾನೆ. ಆ ವಿಡಿಯೋ ನೋಡಿದ ಶಿವಕುಮಾರ್ ನನ್ನ ಮಗಳ ಜೀವನ ಹಾಳಾಗಿ ಹೋಯ್ತಲ್ಲ ಅಂತ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಗಾಯತ್ರಿಯ ರೂಮ್ ನಿಂದ ಏನೋ ಜೋರಾಗಿ ಶಬ್ದ ಬರುತ್ತೆ. ತಕ್ಷಣವೇ ಅಲ್ಲಿಗೆ ಹೋಗಿ ಆ ರೂಮ್ ನ ಡೋರ್ ಅನ್ನ ಒಡೆದು ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಗಾಯತ್ರಿ ಆಗಲೇ ನೇಣು ಹಾಕಿಕೊಂಡು ಸತ್ತೋಗಿರ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ಇಂಟರ್ನೆಟ್ ನಲ್ಲಿ ಹಾಕಿ ಅವಳ ಸಾವಿಗೆ ಕಾರಣನಾಗಿದ್ದು ಕಾಲೇಜ್ನಲ್ಲಿ ಲೈಬ್ರರಿಯನ್ ಆಗಿ ಕೆಲಸ ಮಾಡ್ತಿರುವ ಆ ಮೂರ್ತಿ ಅಂತ ಈ ಕಿರಣ್ ಹಾಗೂ ಶಿವಕುಮಾರ್ಗೆ ಗೊತ್ತಾಗಿರುತ್ತೆ. ತನ್ನ ಮಗಳು ಗಾಯತ್ರಿ ರೀತಿನೇ ಕಾಲೇಜ್ನಲ್ಲಿ ಓದುತ್ತಿದ್ದ ಹಲವಾರು ಹುಡುಗಿಯರ ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಿಟ್ಟುಕೊಂಡು ಆ ಮೂರ್ತಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಕೂಡ ಗೊತ್ತಾಗಿರುತ್ತೆ. ನಾನು ಕೇಳಿದಷ್ಟು ದುಡ್ಡನ್ನ ನನಗೆ ಕೊಡಿ, ಆಗಲೇ ಆ ಎಲ್ಲ ವಿಡಿಯೋಸ್ ಗಳನ್ನ ಹಾಗೂ ಮೆಮೊರಿ ಕಾರ್ಡ್ ಗಳನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಆ ಮೂರ್ತಿಯನ್ನ ಕಂಡುಹಿಡಿಯೋದಕ್ಕೆ ಅಂತಾನೆ ಆ ಶಿವಕುಮಾರ್ ಬಂದು ನನ್ನ ಮಗಳನ್ನ ಮದುವೆ ಆಗುವ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಸುಳ್ಳನ್ನ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಇದರ ಮಧ್ಯ ಕಿರಣ್ ಹಾಗೂ ಶಿವಕುಮಾರ್ಗೆ ಮತ್ತೆ ಕಾಲ್ ಮಾಡಿದ್ದ ಆ ಮೂರ್ತಿ ನಾನು ಹೇಳಿದಷ್ಟು ದುಡ್ಡನ್ನ ತೆಗೆದುಕೊಂಡು ಒಂದು ಜಾಗಕ್ಕೆ ಬಂದು ನನಗೆ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಈಗ ಆ ಮೂರ್ತಿಯನ್ನ ಕೊಂದು ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನವನ್ನ ಕಾಪಾಡಬೇಕು ಅಂತ ನಿರ್ಧಾರ ಮಾಡಿದ ಶಿವಕುಮಾರ್ ಹಾಗೂ ಅವನ ಮಗ ಕಿರಣ್ ಆತ ಹೇಳಿದ ಅಡ್ರೆಸ್ಗೆ ದುಡ್ಡನ್ನ ತೆಗೆದುಕೊಂಡು ಹೋಗಿರುವ ರೀತಿ ನಾಟಕ ಮಾಡಿ ಅವನಿಗೆ ಚಾಕುವಿನಿಂದ ಚುಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಆ ಮೂರ್ತಿ ತಪ್ಪಿಸಿಕೊಳ್ಳೋದಕ್ಕೆ ಅಂತಾನೆ ಓಡ್ತಾ ಶರಿಯನ್ ಓಡಿಸುತ್ತಿದ್ದ ಆ ಕಾರ್ಗೆ ಅಡ್ಡ ಬಂದು ಬಿದ್ದಿರ್ತಾನೆ. ಈಗ ಈ ಕಥೆಯನ್ನ ಕೇಳಿದ ಶರಿಯನ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಕೊಲೆಯಾಗಿರುವ ಆ ಮೂರ್ತಿಗೆ ಸರಿಯಾದ ಶಿಕ್ಷಣೆ ಆಗಿದೆ ಅಂತ ಅವನು ಕೂಡ ಸುಮ್ಮನಾಗ್ತಾನೆ. ಹಾಗೂ ಶಿವಕುಮಾರ್ ಹಾಗೂ ಕಿರಣ್ಗೆ ಈ ಕೊಲೆಯ ವಿಷಯ ನಮ್ಮ ಮೂವರ ಮಧ್ಯೆನೆ ಇರ್ಲಿ, ನಾನು ಕೂಡ ಯಾರಿಗೂ ಹೇಳೋದಿಲ್ಲ, ನೀವು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಯಾರೋ ತಾವು ಮಾತನಾಡಿಕೊಳ್ತಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ಅಂತ ನೋಡಿದ್ರೆ ಶಾಕಿಂಗ್ಲಿ ಆ ಸಬ್ ಇನ್ಸ್ಪೆಕ್ಟರ್. ತಕ್ಷಣವೇ ಆ ಸಬ್ ಇನ್ಸ್ಪೆಕ್ಟರ್ ನನ್ನ ಹಿಡಿಯಬೇಕು ಅಂತ ಶರಿಯನ್ ಹಾಗೂ ಕಿರಣ್ ಓಡಿ ಹೋಗುವಷ್ಟರಲ್ಲಿ ಆತ ತನ್ನ ಗಾಡಿಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಆದರೆ ಸ್ವಲ್ಪವೇ ದೂರ ಹೋದಾಗ ಆ ಸಬ್ ಇನ್ಸ್ಪೆಕ್ಟರ್ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿ ರಸ್ತೆ ಮಧ್ಯದಲ್ಲಿ ಬಿದ್ದಿರ್ತಾನೆ. ಆ ಆಕ್ಸಿಡೆಂಟ್ ನಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಇವರು ಮಾತನಾಡಿದನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಅಲ್ವಾ, ಆ ಮೊಬೈಲ್ ಅಲ್ಲೇ ರಸ್ತೆಯಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಅಲ್ಲಿಗೆ ಹೋದ ಶರಿಯನ್ ಮೊಬೈಲ್ ಅನ್ನ ತೆಗೆದುಕೊಂಡು ಆತ ರೆಕಾರ್ಡ್ ಮಾಡಿದ್ದ ಆ ವಿಡಿಯೋವನ್ನ ಡಿಲೀಟ್ ಮಾಡಿ ಆ ಮೊಬೈಲ್ ಅನ್ನ ಒಡೆದು ಹೋಗ್ತಾನೆ. ಮತ್ತೊಂದು ಕಡೆ ಆ ಸಬ್ ಇನ್ಸ್ಪೆಕ್ಟರ್ ಗೆ ಆಕ್ಸಿಡೆಂಟ್ ಮಾಡಿದ ಕ್ಯಾಬ್ ಡ್ರೈವರ್ ಅವರನ್ನ ಆ ಕಾರ್ ನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಈಗ ಶರಿಯನ್ ಶಿವಕುಮಾರ್ ಹಾಗೂ ಕಿರಣ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಆ ಸಬ್ ಇನ್ಸ್ಪೆಕ್ಟರ್ ಬಳಿ ಯಾವುದೇ ಎವಿಡೆನ್ಸ್ ಗಳೇ ಇರೋದಿಲ್ಲ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.